ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿತ್ತು. ಈ ದಾಳಿಯ ಬೆನ್ನಲ್ಲೇ ಇದೀಗ ಬಡಾವಣೆಯಲ್ಲಿ ರಾಶಿ ದಾಖಲೆಗಳಿಗೆ ಬೆಂಕಿ ಹಾಕಲಾಗಿದೆ. ಗುತ್ತೇದಾರ್ ಮನೆಯ ಸಮೀಪದಲ್ಲೇ ದಾಖಲೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಅಂತ ಹೇಳಿದ್ರೆ ಇವರು ಬೆಂಕಿ ಹಚ್ಚಿರೋದು ಯಾವ ದಾಖಲೆಗಳಿಗೆ, ಯಾವ ದಾಖಲೆಯನ್ನ ನಾಶ ಮಾಡಿದ್ರಿ ಇವರು ಅಂತ. ಆಳಂದದ ರೇವಣ ಸಿದ್ದೇಶ್ವರ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದಾಖಲೆಗಳನ್ನ ಸುಟ್ಟಿರೋ ಬಗ್ಗೆ ಇದೀಗ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾರ ದಾಖಲೆಯನ್ನ ಸುಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಕೂಡ ಮುಂದುವರೆದಿದೆ. ಸ್ಥಳದಲ್ಲಿ ಆಳಂದ ಪೊಲೀಸ್ ಇನ್ಸ್ಪೆಕ್ಟರ್ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು, ಪರಿಶೀಲನೆ ಮಾಡಿದ್ರು, ದಾಖಲೆಗಳನ್ನು ಕೂಡ ಪರಿಶೀಲಿಸ್ತಾ ಇದ್ರು. ಇದರ ನಡುವೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಂದು ಬಡಾವಣೆಯಲ್ಲಿ ರಾಶಿ ದಾಖಲೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಒಂದ್ ಕಡೆ ರೇಡ್ ನಡೀತಾ ಇದೆ, ಮತ್ತೊಂದ್ ಕಡೆ ಒಂದು ಬಡಾವಣೆಯಲ್ಲಿ ದಾಖಲೆಗಳಿಗೆ ಬೆಂಕಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಯಾವ ದಾಖಲೆಗಳನ್ನ ಸುಟ್ಟಿರೋದು, ಅಷ್ಟೊಂದು ಪ್ರಮಾಣದಲ್ಲಿ ಏನ್ ದಾಖಲೆ ಇತ್ತು, ಯಾಕೆ ಬೆಂಕಿ ಹಚ್ಚಿದ್ರು, ಯಾರಿಗೆ ಸಂಬಂಧಪಟ್ಟಂತ ದಾಖಲೆ, ಇದೆಲ್ಲವೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗೆ ಅದ್ರ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ. ಆಳಂದದ ರೇವಣ ಸಿದ್ದೇಶ್ವರ ಕಾಲೋನಿಯಲ್ಲಿ ಈ ರೀತಿ ದಾಖಲೆಗಳಿಗೆ ಬೆಂಕಿ ಹಚ್ಚಲಾಗಿದೆ. ಆಳಂದದಲ್ಲಿ ಮತಗಳ್ಳತನ ಆರೋಪ ಸಂಬಂಧ ಇವತ್ತು ಎಸ್ಐಟಿ ಅತಿ ದೊಡ್ಡ ದಾಳಿಯನ್ನು ನಡೆಸಿದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಇಂಚಿಂಚು ಶೋಧವನ್ನು ನಡೆಸಲಾಗಿದೆ. ದಾಳಿ ವೇಳೆ ಏನೆಲ್ಲ ಸಿಕ್ತು, ಈ ಬಗ್ಗೆ ರಿಪೋರ್ಟ್ ಬನ್ನಿ ನೋಡೋಣ. वोट चोरी हो रही है, अब हमारे पास ओपन एंड शट प्रूफ है. These are all the people who have voted multiple times in Karnataka. Aland is constituency in Karnataka, 6,018 votes. पड़ोसी ने अंकल का वोट डिलीट किया था. ಮತಗಳ್ಳತನ ಆರೋಪ, ಎಸ್ಐಟಿಯಿಂದ ಅತಿ ದೊಡ್ಡ ದಾಳಿ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಶಾಕ್. ಅದು ಏನೂ ಆಗಿಲ್ಲ, ಸುಳ್ಳು. BR ಪಾಟೀಲ್ ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರ ಮಾತಿಗೆ ನಂಬಿ ರಾಹುಲ್ ಗಾಂಧಿ ಅವರು ಇವತ್ತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು, ಅದೆಲ್ಲ ಸುಳ್ಳು ಅದ. ಓರ್ವ ಸಿಎ ಮನೆ ಸೇರಿ 3 ಕಡೆ ಇಂಚಿಂಚು ಶೋಧ. ವೋಟ್ ಚೋರಿ, ಮತಗಳ್ಳತನ ಆರೋಪ ರಾಜ್ಯ ಮಾತ್ರವಲ್ಲದೆ ದೇಶದಲ್ಲೇ ದೊಡ್ಡ ಸದ್ದು ಮಾಡಿತ್ತು. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಸಿಡಿಸಿದ ವೋಟ್ ಚೋರಿ ಬಾಂಬ್ ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಎಬ್ಬಿಸಿತ್ತು. ಹಲವು ರಾಜ್ಯಗಳಲ್ಲಿ ಮತಗಳ್ಳತನ ಆಗಿದೆ ಅಂತ ದಾಖಲೆ ಸಮೇತ ರಾಹುಲ್ ಗಾಂಧಿ ವಿವರಣೆ ಕೊಟ್ಟಿದ್ರು. ಇದರಲ್ಲಿ ಕರ್ನಾಟಕದ ಆಳಂದ ಕ್ಷೇತ್ರವೂ ಇತ್ತು. ಇದರ ಬಗ್ಗೆ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿತ್ತು. ಇದೀಗ ಇದೇ ಪ್ರಕರಣದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗಿದೆ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ದಾಳಿ ನಡೆಸಿದೆ. Aland is constituency in Karnataka, 6,018 votes. Somebody tried to delete 6,018 votes. We don't know the total number of votes that were deleted in Aland in the 23 election. They're much higher than 6,018. But somebody got caught deleting 6,018 votes. And it was caught, like most crimes, by a coincidence. ಶಾಕ್, ಬಿಗ್ ಶಾಕ್. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಎಸ್ಐಟಿ ಶಾಕ್ ಕೊಟ್ಟಿದೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ ಸಂಬಂಧ ದಾಳಿ ಮಾಡಲಾಗಿದೆ. 100ಕ್ಕೂ ಹೆಚ್ಚು ಪೊಲೀಸರ ಜೊತೆ ಸುಭಾಷ್ ಗುತ್ತೇದಾರ್ ಮನೆ ಸೇರಿದಂತೆ 3 ಕಡೆಗಳಲ್ಲಿ ದಾಳಿ ಮಾಡಲಾಯಿತು. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರೋ ನಿವಾಸದ ಮೇಲೆ ಎಸ್ಐಟಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಲಾಯಿತು. ಕಲಬುರಗಿಯ ಓರ್ವ ಸಿಎ ಮನೆ ಮೇಲೂ ಎಸ್ಐಟಿ ದಾಳಿ. ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮಾತ್ರವಲ್ಲ, ಕಲಬುರಗಿಯ ಓರ್ವ ಸಿಎ ಮನೆ ಮೇಲೂ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಬಿಜೆಪಿಯ 2 ನಾಯಕರ ಚಾರ್ಟೆಡ್ ಅಕೌಂಟೆಂಟ್ ಆಗಿರೋ ಮಲ್ಲಿಕಾರ್ಜುನ, 2 ಬಿಜೆಪಿ ನಾಯಕರ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಸೇರ್ಪಡೆಗೆ ಡೀಲ್ ನೀಡಿರೋ ಆರೋಪವೂ ಇದೆ. ಆಳಂದ ಕ್ಷೇತ್ರದ ಜೊತೆ ಕಲಬುರಗಿಯ ಮತ್ತೆರಡು ಕ್ಷೇತ್ರಗಳಲ್ಲಿ ಮತಗಳ್ಳತನ ಆರೋಪ ಸಂಬಂಧವು ಎಸ್ಐಟಿ ತನಿಖೆ ಮಾಡ್ತಿದೆ. ಅಷ್ಟಕ್ಕೂ ಆಳಂದ ಕ್ಷೇತ್ರದಲ್ಲಿ ಏನಿದು ಮತಗಳ್ಳತನ ಆರೋಪ ಅನ್ನೋದನ್ನ ನೋಡೋದಾದ್ರೆ 2023ರಲ್ಲಿ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪದಡಿ ಎಫ್ಐಆರ್ ಆಗಿತ್ತು.
ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮೇಲೆ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ಕೇಸ್ ದಾಖಲಿಸಿದ್ರು. ಮತಗಳ್ಳತನದಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ಇದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇದೇ ಪ್ರಕರಣದ ಸಂಬಂಧ ಇದೀಗ ತನಿಖೆ ಚುರುಕುಗೊಂಡಿದೆ. ಮತಗಳ್ಳತನದ ಬಗ್ಗೆ ಇತ್ತೀಚೆಗಷ್ಟೇ ಸ್ಪಷ್ಟನೆ ಕೊಟ್ಟಿದ್ದ ಆಳಂದ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಯಾವ ಮತಗಳ್ಳತನವೂ ಆಗಿಲ್ಲ, ಎಲ್ಲವೂ ಸುಳ್ಳು ಅಂದಿದ್ರು. ನನ್ನ ಆಳಂದಲ್ಲೂ ಕೂಡ ಮತಗಳು ಕಳ್ತನ ಆಗ್ಯಾವತ್ತಂತ ಹೇಳಿದಾರ. ಅದು ಏನೂ ಆಗಿಲ್ಲ, ಸುಳ್ಳು. ಬಿಆರ್ ಪಾಟೀಲ್ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಸಲ ಅವರೇ ಕಾಂಗ್ರೆಸ್ನಿಂದ ಆರ್ಸಿ ಬಂದಿದ್ದಾರ. ಆ ಒಂದ್ ವೇಳೆ ಆಗಿತ್ತಂದ್ರೆ ಅವ್ರು ಹೆಂಗ ಆರ್ಸಿ ಬರ್ತಾರ? ಇದು ಸುಳ್ಳ. ಒಂದು ಟಿವಿಯಲ್ಲಿ ಬರಬೇಕು, ಒಂದು ಪೇಪರ್ದಲ್ಲಿ ಬರಬೇಕೆಂಬ ಉದ್ದೇಶದಿಂದ ಬಿಆರ್ ಪಾಟೀಲೇ ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ಯಾರ. ಇವ್ರ ಮಾತಿಗೆ ನಂಬಿ ರಾಹುಲ್ ಗಾಂಧಿ ಅವರು ಇವತ್ತ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರ. ಅದೆಲ್ಲ ಸುಳ್ಳು ಅದ. ಅದೇನೇ ಹೇಳಿ, ಒಂದ್ ಕಡೆ ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪ ದೇಶಾದ್ಯಂತ ಸದ್ದು ಮಾಡ್ತಿದ್ರೆ, ಇದೇ ಹೊತ್ತಿನಲ್ಲೇ ಆಳಂದ ಬಿಜೆಪಿ ಮಾಜಿ ಶಾಸಕನ ಮೇಲೆ ಎಸ್ಐಟಿ ದಾಳಿ ಮಾಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, TV9.